ಎಲೆ ಮಾರ್ತಕೋ ಎಂತಿಲ್ಲ ಬಿಟ್ಟು ಬರಮ್ಮ ಅವನಿಗೆ ಆಗಲೇ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇದು ಒಂದು ಲಾಗು, ಒಂದು ಜವಾಬ್ದಾರಿತ ಲಾಗ್ ಆಗಿರುತ್ತೆ. ನಿಮಗೂ ಕೂಡ ಇದು ಯೂಸ್ ಆಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ರೂಟೀನು ಯಾವ ರೀತಿ ಅದ, ಹಾಗೆ ನಮ್ಮ ಫ್ಯಾಮ್ಲಿ ಒಳಗೆ ನಮ್ಮದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ನಾನು ಹೊಸ್ತಾರಿ ಬಂದೆ. ಯಾರೂರಿಗೆ ಬಂದು ಹೊಸ್ತಾರಿಗೆ? ಆಯೂರಿಗೆ ಬಂದೀವಿ. ಆಯೂರು ಹೊಸ್ತಾರ ಊರೇನು? ಹಾಂ, ನಿಮ್ಮ ಮಮ್ಮಿ ಅತ್ತಿ ಊರ? ನಿಮ್ಮ ಮಮ್ಮಿ ಅತ್ತಿ ಊರ? ಹೇಳು, ಮತ್ತೇನು ಹೇಳ್ತೀವಿ? ಏನು ಬಂದ್ ಮಾಡ್ತಾ? वीडियो को लाइक करें, कमेंट शेयर करो. मत कमेंट करो, शेयर करो, लाइक करो. ओके बाय. ಊರಿಗೆ ಹೋಗಾಗ ಮತ್ತೆ ಸಿಗ್ತೀವ್ರಿ. ಊರಿಗೆ ಹೋಗಾಗ ಮತ್ತೆ ಸಿಗ್ತೇವ್ರಿ. ಬಾಯ್. ನೀ ಪೋರ್ ಸೀದಾ ಹಿಡ್ರಿ. ಬರೇ ಇದನ್ನು ನೋಡಿ ನಿಮಗೂ ಕೂಡ ಕನ್ಫ್ಯೂಸ್ ಆಗಿರ್ಬೋದು ರೀ ಫ್ರೆಂಡ್ಸ. ಇನ್ನೂ ಕೂಡ ನಾನು ನನ್ನ ತವ್ರ ಮನೆಯಲ್ಲಿ ಇರೋ ಕಾರಣ ನಮ್ಮ ಮನೆಯವರು ಹಾಗೆ ನಮ್ಮ ಇದನ್ನು ಸೇರಿ ನಿನ್ನೆ ನೈಟೇ ಪುಣಾದಿಂದ ಸಿರ್ಸಾಡ್ಗೆ ಬಂದಾರೆ ಫ್ರೆಂಡ್ಸ. ಸಿರ್ಸಾಡ್ದೊಳಗೆ ನಮ್ಮ ನಾದಿನಿ ಕೊಟ್ಟಿದ್ದು. ಅಲ್ಲಿ ಕೂಡ ನಮ್ಮ ನಾದಿನಿ ಮಗ ಗೊತ್ತೇ ಇದೆ ನಿಮ್ಗೆ, ನಾನೆಲ್ಲ ಹಿಂದಿನ ವಿಡಿಯೋ ನೋಡಿದ್ರೆ ಅವನು ಕೂಡ ಸ್ಕೂಲಿಗೆ ಪುಣಾದೊಳಗೆ ಹೋಗ್ತಾನೆ ರೀ. ಅವನು ಒಂದೂವರೆ ತಿಂಗಳಾಯಿತು. ಅನಿವಾರ್ಯ ಕಾರಣಗಳಿಂದ ಅವನಿಗೆ ಕೂಡ ಸಿರ್ಸಾಡ್ದೊಳಗೆ ಬಿಟ್ಟಿದ್ದೇವ್ರಿ ಫ್ರೆಂಡ್ಸ್. ಅವ ಸಿರ್ಸಾಡ್ದೊಳಗಿದ್ದ, ನಾನು ಹೊಸ್ತಾರಿ ಒಳಗಿದ್ದೆ. ಹಾಗೆ ನಮ್ಮ ತಂಗಿ ಕೂಡ ಅವಳು ತವ್ರ ಮನೆಯಲ್ಲಿ ಅದಾಳ. ಇಷ್ಟನ್ನೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮನೆಯವರು ಹಾಗೆ ನಮ್ಮ ಇದನ್ನು ಸೇರಿ ಪುಣಾದಿಂದ ನಿನ್ನೆ ನೈಟೇ ಗಾಡಿನ ತೊಗೊಂಡು, ಅಂದರೆ ಕಾರ್ನ ತೊಗೊಂಡು ನೈಟ ನಮ್ಮ ನಾದಿನಿ ಕಡೆ ಬಂದು ರಾತ್ರಿ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಚಿನ್ನನ್ನ ಕರ್ಕೊಂಡು ಈಗ ನಮ್ಮೂರಿಗೆ ಚಿನ್ನನ್ ಕರ್ಕೊಂಡು ನಮ್ಮೂರಿಗೆ ಬಂದಾರೆ ಫ್ರೆಂಡ್ಸ್. ಅಂದರೆ ನಾನು ಕೂಡ ಆಲ್ರೆಡಿ ಈಗ ಪುಣಾದಿಂದ ಬಂದು 1 ತಿಂಗಳ ಆಗ್ತಾ ಬಂತು. ಅದರ ಸಲುವಾಗಿ ಈಗ ನನ್ನನ್ನು ಹಾಗೆ ನಮ್ಮ ಚಿನ್ನೂನ ನಮ್ಮ ತಂಗಿನ ಕರ್ಕೊಂಡು, ನಮ್ಮ ತಂಗಿ ಕೂಡ 2 ಮಂತ್ಸ್ ಆಯ್ತು ರೀ ಫ್ರೆಂಡ್ಸ. ಅವಳು ಕೂಡ ಬಂದು ಅವಳು ಕೂಡ ಅವಳು ತವ್ರ ಮನೇಲಿ ಅದಾಳ. ಅಲ್ಲಿದ್ದು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ 3 ಜನನ ಕರ್ಕೊಂಡು ಹೋದ್ರೈತಂತೇಳಿ ನಮ್ಮ ಮನೆಯವರು ಹಾಗೆ ನಮ್ಮ ಇದನ್ನ ಸೇರಿ ಬಂದಿದ್ದಾರೆ ಫ್ರೆಂಡ್ಸ. ಹಾಗೆ ಅವರು ಬಂದು ಕೂಡ ಭಾಳಷ್ಟು ತನ ಇರಲಿಲ್ಲ. ಬಂದ ಕೂಡಲೇ ಚಾದ ಮುಗಿಸ್ಕೊಂಡು ಅಷ್ಟರಲ್ಲಿ ಊಟಕ್ಕೆ ಅಡುಗೆ ಕೂಡ ಮಾಡ್ಕೊಂಡಿದ್ದಳ್ರವ್ವ. ಈಗ ನಾನು ಊಟಕ್ಕೆ ಕೊಡ್ತಾಯಿದ್ದೆ. ಹಾಗೆ ಅವ್ವ ಅಲ್ಲಿ ಬುತ್ತಿನ ರೆಡಿ ಮಾಡ್ತಾಯಿದ್ದಳು ಫ್ರೆಂಡ್ಸ್. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೆ ಈ ರೀತಿ ಗಡಬಡ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಈಗ ಲಾಸ್ಟಲ್ಲಿ ಹೋಗ್ತಾಯಿದ್ವಿ. ಹೋಗೋ ಟೈಮ್ದಾಗ ನಮ್ಮ ಕಡೆ ಪದ್ಧತಿ ಅಂದರೆ ಕಾಲ್ಸ ಮಾಡೋದು. ಆದರೆ ನಮ್ಮ ಮನೆಯವರು ನಮ್ಮ ಮೈದನ್ನ ಕಾಲ್ಸ ಮಾಡಿಸಿದ್ರೆ ನಮ್ಮ ಅಪ್ಪರು ನನ್ನ ಕೈಲೇ ಕೂಡ ಕಾಲು ನಮಸ್ಕಾರ ಮಾಡಿಸ್ಕೊಳಂಗಿಲ್ಲ, ನಾ ಯಾರ ಕೈಲೂ ಮಾಡಿಸ್ಕೊಳಂಗಿಲ್ಲ ಬೇಡ ಅಂಥೇಳಿ ಈಗ ರೆಡಿಯಾಗಿ ಹೋಗ್ತಾಯಿದ್ದೀವಿ ರೀ ಫ್ರೆಂಡ್ಸ. ಒಂದು ತಿಂಗಳ ತನಕ ತವ್ರ ಮನೆಯಲ್ಲಿದ್ದು ತವ್ರ ಮನೆ ಊರನ್ನ ತುಂಬಾ ಮಿಸ್ ಮಾಡ್ಕೋತೀರಿ ಫ್ರೆಂಡ್ಸ. ಹುಟ್ಟಿ ಬೆಳೆದಿರೋವಂಥ ಊರಾಗಿರುತ್ತೆ. ಅದು ಕಲ್ಲಿರಲಿ, ಮುಳ್ಳಿರಲಿ, ಹಾಳು ಮನೆ ಇರಲಿ, ಬೀಳು ಮನೆ ಇರಲಿ, ಅಥವಾ ಅದು ಬಿಲ್ಡಿಂಗೇ ಆಗಿರಲಿ, ಪ್ರತಿಯೊಂದು ಹೆಣ್ಮಕ್ಳು ಕೂಡ ತವ್ರ ಮನೆ ಅನ್ನೋಂಥದ್ದು ಭಾಳ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನಾವು ಗಂಡನ ಮನೆಯೊಳಗೆ ಎಷ್ಟೇ ಅಂತಸ್ತಿನಾಗಿರ್ಬೋದು, ಹಾಗೆ ನಾವು ಕಾರ್ನಲ್ಲೇ ಕುಂತು ತಿರುಗಾಡ್ಬೋದು, ಮತ್ತೊಂದು ಇರ್ಬೋದು. ಆದ್ರೆ ತವ್ರ ಮನೆ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಅಷ್ಟೇ ಮುಖ್ಯ ಆಗಿರುತ್ತೆ ಅಂತ ನಾ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಮೊದಲೇ ಹೇಳಿದಾಗೆ ನಮ್ಮ ತಂಗಿ ಕೂಡ ಇನ್ನೂ ತವ್ರ ಮನೆಯಾಗ ಅದಾಳ ಅಂತ ಹೇಳಿದ್ದೀನಲ್ರಿ ಫ್ರೆಂಡ್ಸ. ನಮ್ಮ ತಂಗಿ ಕೂಡ ಈ ಪರಿಸ್ಥಿತಿ ಒಳಗೆ ಅದಾಳ. ಅಂದ್ರೆ ಸ್ಟ್ಯಾಂಡ್ ಹಿಡ್ಕೊಂಡು ನಮ್ಮ ನಾದಿನಿ ಮಗ ನೋಡು ಮಾಮಿ, ವಿಡಿಯೋದ ಕಡೆಗೆ ನೋಡು ಮಾಮಿ ಅಂತೇಳಿ ತಮಾಷೆ ಮಾಡಕತ್ತಿದ್ದಾರೆ. ಅವಳು ಇಲ್ಲಿ ಬಿಡಪ್ಪ ಎಲ್ಲಿ ನೋಡಲಿ ಅಂತೇಳಿ. ಯಾಕಂದ್ರೆ ಅವಳಿಗೆ ಕೂಡ ಒಂದು ಸ್ವಲ್ಪ ಕಾಲಿಗೆ ಫ್ರ್ಯಾಕ್ಚರ್ ಆಗಿ ಪ್ಲಾಸ್ಟ್ರನ್ನ ಹಾಕ್ಕೊಂಡು ಈ ರೀತಿ ಸ್ಟ್ಯಾಂಡನ್ನ ಹಿಡ್ಕೊಂಡು ಅದಾಡ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿನೇ ಇಷ್ಟು ಜನಕ್ಕೆ ಬಸ್ಸಿಗೆ ಕೂಡ ತೊಗೊಂಡು ಹೋಗೋದಾಗಂಗಿಲ್ಲ, ಟ್ರೈನಿಗೆ ಕೂಡ ಹೋಗೋದಾಗಂಗಿಲ್ಲ ಅಂತ ಅಂದ್ಕೊಂಡು ಡೈರೆಕ್ಟ್ ಪುಣಾದಿಂದ ತೊಗೊಂಡು ಬಂದಿರೋದೇ ಕಾರು. ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಕೂಡ ಅಂತಾರೆ, ಏನು ಕಾರ್ ಜರ್ನಿ ಇಷ್ಟಪಡ್ತಿರವ ನೀವು, ಪ್ರತಿ ಸಾರಿ ಹೋಗೋ ಕೂಡ ನೀವು ಕಾರೇ ಅಂತಂತೀರ ಅಂತೇಳಿ. ಯಾಕಂದ್ರೆ ನಮ್ಮದು ಒಂದೇ ಜಾಗಕ್ಕೆ ಹೋಗಿ ಒಂದೇ ಜಾಗದಿಂದ ಡೈರೆಕ್ಟ್ ಹೋಗೋದಿರಂಗಿಲ್ಲ ರೀ ಫ್ರೆಂಡ್ಸ. ನಮ್ಮ ತವ್ರ ಮನೆ ಆಗಿರ್ಬೋದು, ಹಾಗೆ ನಮ್ಮ ನಾದಿನಿಗಳ ಮನೆ ಆಗಿರ್ಬೋದು, ಹಾಗೆ ನಮ್ಮ ನೆಗಣಿ ಮನೆ ಆಗಿರ್ಬೋದು, ಹಾಗೆ ನನ್ನ ಗಂಡನ ಮನೆ, ತೋಟದ ಮನೆ ಆಗಿರ್ಬೋದು, ಇಷ್ಟೆಲ್ಲ ತಿರುಗಾಡಿ ನಾವು ರಿಟರ್ನ್ ಪುಣಾಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ
ಇದು ಅನ್ನಿಸ್ಬಿಡ್ತಿದ್ರೆ ಅದ್ರ ಸಲುವಾಗಿ ಸ್ವಂತ ಗಾಡಿ ಇತ್ತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಿದ್ರು ಹೋಗೋ ಗಾಡಿ ಅನುಕೂಲ ಆಗುತ್ತೆ ಅಂತೇಳಿ ಪ್ರತಿ ಸಾರಿ ಬರುವಾಗ ಕೂಡ ಅವ್ರು ತೊಗೊಂಡು ಬರೋದೇ ಕಾರ್ನ ರೀ ಫ್ರೆಂಡ್ಸ. ನಮಗೂ ಕೂಡ ಕಾರ್ ಅಂದರೆ ಇಷ್ಟು ತಲೆನೋವು ಆಗುತ್ತೆ, ಇಷ್ಟು ಇದಾಗುತ್ತೆ. ಈಗ ನಮ್ಮ ತಂಗಿನ ಕೂಡ ಕರ್ಕೊಂಡು ನಮ್ಮ ತೋಟದ ಮನೆಗೆ ಬಂದೇವ್ರಿ ಫ್ರೆಂಡ್ಸ. ಲಾಸ್ಟ್ ಶನಿವಾರ ದಿನ ಬೆಳಗ್ಗೆ ಹೊಸ್ತಾರಿಗೆ ಬಂದು ಆಮೇಲಿಂದ ನಮ್ಮ ತಂಗಿನ ಕರ್ಕೊಂಡು ಬಂದು ಈಗ ಸಂಜೆ ಟೈಮಲ್ಲಿ ನಮ್ಮೂರಿಗೆ ಬರ್ತಾ ಇರೋದಂದ್ರೆ ನನ್ನ ಗಂಡನ ಮನೆಗೆ ಬರ್ತಾ ಇರೋದು. ಈಗ ಐವತ್ತೊಂದು ರೋಸು ಏನು ಚೌಕನು ಬೆಜ್ಜವ ಇದು ನಾವು ತಿನ್ನವೇನು ನೀವು ತಿನ್ನೋ ಇಲ್ಲ ಸಿದ್ದಬಾಯಿ ನಾವು ತಿನ್ನೋ ನೀವು ತಿನ್ನೋ ಹೇಳೋದು ಗೊತ್ತಾಗ್ತದೆ ಕರೆಕ್ಟ. ನಾವು ತಿನ್ನೋವೇನು ಗೊತ್ತಾ ಮನುಷ್ಯರ್ದಿ ನಾವು ಯಾಕಣ್ಣ ಆರಾಮ ಅಣ್ಣ ಅಣ್ಣಗೆ ಏನು ಜರ ಸೌಡ್ ಇರ್ತದ ಫೋನಾಗ ಹಚ್ಚೋದು ಬೇಡ ಬಿಡೋದು ಬೇಡ ಅಣ್ಣ ಯಾವ್ರಾಗ ಹೋಗ್ಯಾನ ಪತ್ತೆ ಇಲ್ಲ ಬಿಟ್ಟನು ಸುಮ್ಮ ಒಂದಿನ ರೀ ಫೋನ್ ಹಚ್ಚಿ ಮತ್ತೆ ಅದು ಇನ್ನೂ ಕಮ್ಮಿ ಆಡ್ಸಲ್ಲ ಮಾತಾಡ ನೆಪ್ ತೆಗಿತಾರ ಆಮೇಲೆ ಫೋನ್ ಅದೇ ಹಚ್ಚಲ್ಕ ಹಿಡಿ ಏನು ತಿಲ್ಲ ಏನದು ಅದೇಲ್ಲ ಬರ್ಲದ ಏಯ್ ಪಾಟೆ ಸಾಯಿ ಮಾಡ ಈಗ ತೋರಿ ಅವನಿಗಿಂತ ಬೇಕು ಚಾಂದಿ ಚಾಂದಿ ಮನುಷ್ಯರು ಎರಡ್ರೈಮ್ ತಿಂದು ಶಾಂತಿ. ಹೊಸಬ್ರಿಗಂತೂ ತುಂಬಾ ಕನ್ಫ್ಯೂಸ್ ಆಗ್ಬೋದು ನನ್ನ ವಿಡಿಯೋ ನೋಡಿ. ಇದು ನನ್ನ ಫ್ಯಾಮ್ಲಿ ರೀ ಫ್ರೆಂಡ್ಸ. ನನ್ನ ಫ್ಯಾಮ್ಲಿ ತೋಟದೊಳಗೆ ಇಷ್ಟು ಜನ ಇದ್ದರು. ಸಂಜೆ ಟೈಮಲ್ಲಿ 6 ಗಂಟೆಗೆ ಮಕ್ಕಳಿಗೆ ಅಂತೇಳಿ ಒಂದಿಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ದೆವು. ಇಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿರಿ ಫ್ರೆಂಡ್ಸ. ಸಾಕಷ್ಟು ಜನ ಇನ್ನೂ ನಮ್ಮ ಅತ್ತೆಗಳಾಗಿರ್ಬೋದು, ನಮ್ಮ ಮಾಮಗಳಾಗಿರ್ಬೋದು, ಅವರು ಹೊಲದಲ್ಲಿ ಕೆಲಸದೊಳಗೆ ಬ್ಯುಸಿ ಅದಾರ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ. ನೆಕ್ಸ್ಟ್ ಡೇ ಈಗ ರಿಟರ್ನ ಪುಣಾಕ್ ಹೋಗ್ಬೇಕಂತೇಳಿ ಬೆಳಗ್ಗೆ 9 ಗಂಟೆ ಅನ್ನೋ ಅಷ್ಟರಲ್ಲಿ ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಗಡ್ಬಡಿತ್ತು. ಬೆಳಗ್ಗೆನೂ ಯಾವುದೇ ವಿಡಿಯೋ ಕ್ಲಿಪ್ನ ತೊಗೊಳಿಲ್ಲ, ಹಾಗೆ ನಿನ್ನೆ ನೈಟ್ ಕೂಡ ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಳಿಲ್ಲ ರೀ ಫ್ರೆಂಡ್ಸ. ಈಗ ಬೆಳಗ್ಗೆ ಎದ್ಕೊಳ್ಳಿ ಎಲ್ಲ ರೂಟೀನ್ ಮುಗಿಸ್ಕೊಂಡು ಈಗ ಪುಣಾಕ್ ಹೋಗ್ಬೇಕಂತೇಳಿ ರೆಡಿಯಾಗಿ ತಂಗಿ ಕೂಡ ಕಾರೊಳಗೆ ಕುತ್ಕೊಂಡಾಡ್ರಿ ಫ್ರೆಂಡ್ಸ. ನಾನು ಹಾಗೆ ನಮ್ಮ ಮನೆಯವರು ನಮ್ಮ ಮೈದನ್ನ ನಮ್ಮ ಚಿನ್ನು ಸೇರಿ ಇಲ್ಲಿ ಒಂದಿಷ್ಟು ಹತ್ರಿಕೆ ಪಲ್ಯ ಮತ್ತು ನಿಂಬೆಹಣ್ಣು ತೊಗೊಂಡು ಹೋಗಬೇಕು ಪುಣಾಕ್ ಅಂತೇಳಿ ಈ ತೋಟದಾಗ ಬಂದು ಕಿತ್ಕೋತಾ ಇದ್ದೇವೆ ಫ್ರೆಂಡ್ಸ. ಸಾಕಷ್ಟು ಸಾರಿ ಹತ್ರಿಕೆ ಪಲ್ಯ ಒಯ್ದಿರೋ ಅಂಥ ವಿಡಿಯೋಗಳ ಸತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸಾಕಷ್ಟು ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಹತ್ರಿಕೆ ಮೈ ಫೇವ್ರೇಟ್ ಅಂತ ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ. ಯಾಕಂದ್ರೆ ಯಾವುದೇ ಬೀಜ ಇಲ್ಲಾರದೆ ಖರ್ಚಿಲ್ಲಾರದೆ ಬೆಳೆಯುವಂಥ ಒಂದು ಹೆಲ್ದಿ ತರಕಾರಿ ಅಂತಲೇ ಅನ್ಬೋದು. ರೊಟ್ಟಿ ಜೊತೆ ಅಂತೂ ತುಂಬಾ ಟೇಸ್ಟ್ ಆಗಿರ್ತದೆ. ಈಗ ಅದನ್ನೆಲ್ಲ ತೊಗೊಂಡು ಹೋಗ್ಬೇಕಂಥೇಳಿ ಹೋಗ್ತಾ ಇದ್ದೀರಿ ಫ್ರೆಂಡ್ಸ. ಇದು ನಮ್ಮದು ಇನ್ನೊಂದು ತೋಟ. ಪುಣಾದಿಂದ ಬರಬೇಕಾದ್ರೆ ಆಯ್ಕೆ ಮಾಡೋದೇ ನಮ್ಮ ಮನೆಯೊಳಗೆ ಕಾರ್ನ ರೀ ಫ್ರೆಂಡ್ಸ. ಯಾಕಂದ್ರೆ ಬಸ್ಸಿಗಾಗಲಿ ಟ್ರೈನಿಗಾಗಲಿ ನಿಮ್ಮನ್ನು ತೊಗೊಂಡು ಹಾಗೆ ನೀವು ಮಾಡುವಂಥ ಲಗೇಜ್ನ ತೊಗೊಂಡು ನಮಗಂತೂ ಹೋಗ್ಲಿಕ್ಕೆ ಸಾಧ್ಯ ಏನಿಲ್ಲ ಅಂಥೇಳಿ. ಯಾಕಂದ್ರೆ ನೋಡಿದ್ರಲ್ಲ ಎಲ್ಲಿಂದ ಎಲ್ಲಿಗೆ ಬಂದು ಎಲ್ಲಿಂದ ಯಾವ ರೀತಿ ಹೋಗ್ತಾ ಇದೆ ನಮ್ಮ ರೂಟೀನ ಇನ್ನೂ ಕೂಡ ಒಂದು ಸ್ಟಾರ್ಟ್ ಆದರೆ ಫ್ರೆಂಡ್ಸ. ಸ್ಕಿಪ್ ಮಾಡಿದೆ ನೋಡ್ರಿ. ನಮ್ಮದು ತೋಟದೊಳಗೆ ಎಷ್ಟು ಅವೈಲೇಬಲ್ ಅದ ಅಂದರೆ ಯಾವುದೇ ರೀತಿ ಕಾಯಿಪಲ್ಯ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಊರಿಗೆ ಬಂದಾಗ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಈ ರೀತಿ ಗಾಡಿನ ಇರ್ತೀವಿ. ಬಸ್ಸಿಗೆ ಹೋಗುವಾಗ ಇದು ಲಗೇಜ್ ಒಯ್ಯೋದೊಂದು ಕಡೆ ಆದರೆ ನಿಮ್ಮನ್ನು ಒಯ್ಯೋದು ಇನ್ನೊಂದು ಕಡೆ ಆಗುತ್ತೆ ಅಂತೇಳಿ ಪ್ರತಿ ಸಾರಿ ಕೂಡ ಅವರು ಆಯ್ಕೆ ಮಾಡೋದೇ ಕಾರ್ ರೀ. ಯಾಕಂದ್ರೆ ಗೊತ್ತೇ ಇದೆ ನಿಮ್ಗೆ ಇಷ್ಟೊಂದು ತಿರುಗಾಡ್ಲಿಕ್ಕೆ ಬಸ್ಸಿಗೆ ಹೋಗಿ ಅದರಲ್ಲಿ ನಾವು ತೋಟದ ಮನೆಯೊಳಗಿರೋದ್ರಿಂದ ಇದು ಇನ್ನೂ ಹೈರಾಣ್ ಕೆಲಸ ಅಂಥೇಳಿ ಆಯ್ಕೆ ಮಾಡೋದೇ ಕಾರು. ಈಗ ನೋಡ್ರಿ ನಮ್ಮ ಚಿನ್ನು ಕೂಡ ನಿಂಬೆ ಪಾಟೆ ಮನೆ ಇರೋ ತೋಟದಿಂದ ಇನ್ನೊಂದು ತೋಟಕ್ಕೆ ಬಂದು ಅಲ್ಲಿ ನಿಂಬೆಹಣ್ಣು ಮತ್ತು ಹತ್ರಿಕಿನ ತೊಗೊಂಡು ಈಗ ಗಾಡಿ ಒಳಗೆ ಇಟ್ಕೊಂಡು ಈಗ ರಿಟರ್ನ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬಿಜಾಪುರಕ್ಕೆ ಫ್ರೆಂಡ್ಸ. ಬಿಜಾಪುರ ಅಂದ ಕೂಡಲೇ ನಿಮ್ಮ ಮೈಂಡ್ನೊಳಗೆ ಬಂದಿರ್ತದೆ ನನ್ನ ಡೈಲಿ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನ್ನ ಡೈಲಿ ವ್ಯೂವರ್ಸ್ಗಳಿಗೆ. ಸಾರಿ, ಡೈಲಿ ಸಬ್ಸ್ಕ್ರೈಬರ್ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಯಾಕಂದರೆ ಬಿಜಾಪುರ ಅಂದ ಕೂಡಲೇ ಸಿಸ್ಟರ್ ಅವ್ರ ಮಗನ ಭೇಟಿ ಆಗ್ಲಿಕ್ಕೆ ಹೋಗ್ತಿರ್ಬೋದು ಅಂತ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಹೋಗ್ತಾ ಇರೋದು ನನ್ನ ಮಗನಿಗೆ ಭೇಟಿ ಆಗಬೇಕು. ಹಾಗೆ ಅವ್ನದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇರೋ ಕಾರಣ ಎಲ್ಲರೂ ಸೇರಿ ಬಂದಿದ್ದೀವಿ. ಹಾಗೆ ಅವನಿಗೆ ಕೂಡ ಎಲ್ಲರೂ ಭೇಟಿ ಆದಂಗೆ ಆಗ್ತದೆ ಹೇಳಿ ಬಿಜಾಪುರಕ್ಕೇ ಬಂದೇವ್ರಿ ಫ್ರೆಂಡ್ಸ. ಅವನ ಸ್ಕೂಲ್ ನೇಮು ಎಕ್ಸಲೆಂಟ್ ಸ್ಕೂಲ್ ಅಂತೇಳಿ ಬಿಜಾಪುರದೊಳಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಬಿಜಾಪುರ ಜಿಲ್ಲೆದವ್ರಿಗಂತೂ ಆಲ್ಮೋಸ್ಟ್ ಅಲ್ಲ ಈ ಸ್ಕೂಲ್ ಹೆಸರು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಂದಿರೋದು ನಾವು ಹಾಸ್ಟೆಲ್ ಬೇರೆ ಕಡೆ ಇದೆ, ಹಾಗೆ ಸ್ಕೂಲ್ ಬೇರೆ ಕಡೆ ಇದ್ರಿ ಫ್ರೆಂಡ್ಸ. ಈಗ ಮೊದಲು ಬಂದಿರೋದೆ ನಾವು ಹಾಸ್ಟೆಲಿಂದ ನನ್ನ ಮಗನ ಪಿಕಪ್ ಮಾಡಿಕೊಂಡು ಮತ್ತೆ ಸ್ಕೂಲಿಗೆ ಕೂಡ ಹೋಗ್ಬೇಕ್ರಿ ಫ್ರೆಂಡ್ಸ್. ಈಗ
ಚಿನ್ನು ಮತ್ತು ಅವ್ರ ಪಪ್ಪ ಹೋಗಿ ನನ್ನ ಮಗನ ಹಾಸ್ಟೆಲ್ ಒಳಗಿಂದ ಅವ್ರ ವಾರ್ಡನ್ಗೆ ಭೇಟಿಗೆ ಅಲ್ಲಿ ಸಿಗ್ನೇಚರ್ ಮಾಡಿಕೊಂಡು ನನ್ನ ಮಗನಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್. ಗಾಡಿ ನೋಡೋ ನೋಡು ಇದು ಆಗ ನೋಡ ಗುರಿ ಮತ್ತೆ ಅಲ್ಲಿ ಸಿಗಬೇಕಲ್ಲದ ಇದು ಮಾಡ್ಲಕ್ಕ ಏನು ಗಾಡಿ ಮಾಡ್ಲಕ್ಕ. ಹಾ ಅಲ್ಲೇ ಕುಂದ್ರಸೋಣ ಅವ್ರ ಅಪ್ಪನ ಬಲ್ಲಿ ನೀನೇ ಬಾ ಹಿಂದ ಅಲ್ಲಿ ಕುಂದ್ರಲಿ ಗೌಡನ ಅಕ್ಕ ನಿಂದ್ರ ಅವ ಕೈ ತೆಗಿ ನಿಂದ್ರು ಹಂಗ್ ಮಾಡ್ಬಾರ್ದು. ಹಾಸ್ಟೆಲಿಂದ ಅವ್ನು ಕರ್ಕೊಂಡು ಈಗ ಅವನ ಸ್ಕೂಲ್ಗೆ ಬರ್ತಾ ಇದ್ದೀರಿ ಫ್ರೆಂಡ್ಸ್. ಅವನ ಟೀಚರ್ಸ್ಗಳಿಗೆಲ್ಲ ಭೇಟಿಯಾಗಿ ಅವನದು ಏನೇನು ಇದು ಹೇಳ್ತಾರಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡಿರಿ ಅವ್ರ ಪಪ್ಪಗಳಿದ್ರು ಹಾಗೆ ನಮ್ಮ ಚಿನ್ನು ಕೂಡ ಹೋಗ್ತಾಯಿದ್ರು. ನಾನು ನಮ್ಮ ತಂಗಿ ಗಾಡಿ ಒಳಗೆ ಅದಾಡ್ರಿ ಫ್ರೆಂಡ್ಸ. ನಾನೊಬ್ಬಳೇ ಬಂದಿರೋದು ಅವಳನ್ನು ಬಿಟ್ಟು, ಯಾಕಂದ್ರೆ ನನ್ನ ಮಗಂದು ರಿವ್ಯೂ ಯಾವ ರೀತಿ ಅದಂತ ಕೇಳಬೇಕು ಅನ್ನಿಸ್ತು. ಅದ್ರ ಸಲುವಾಗಿ ನಾನು ಕೂಡ ಬಂದಿದ್ದೀನಿ. ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದರೂ ಕೂಡ ಈಗ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಯದನಂತ ಅವರ ಟೀಚರ್ಸ್ಗಳು ಹೇಳಿದ್ರು ಫ್ರೆಂಡ್ಸ್. ಅದೇ ಖುಷಿಯಲ್ಲಿ ಮಗನ್ನ ಹೊರಗಡೆ ಕರ್ಕೊಂಡು ಬಂದು ಒಂದಿಷ್ಟು ಸ್ನ್ಯಾಕ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅವನಿಗೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡಿಸ್ಕೊಂಡು, ಹಾಗೆ ಅವನಿಗೆ ನೋಟ್ಬುಕ್ ಆಗಿರ್ಬೋದು, ಇತರೆ ತಿಂಡಿ ತಿನಿಸುಗಳು, ಹಣ್ಣುಗಳನ್ನೆಲ್ಲ ಕಟ್ಕೊಂಡು ಈಗ ಹೋಟೆಲ್ದೊಳಗೆ ಕೂಡ ಒಂದಿಷ್ಟು ಊಟ ಮಾಡಬೇಕು. ನಮ್ಮ ಚಿನ್ನು ಕೂಡ ಇಡ್ಲಿ ತಿಂತಾಯಿದ್ದಾರೆ ಫ್ರೆಂಡ್ಸ. ಎಲ್ಲ ಹೋಟೆಲ್ದೊಳಗೆ ಹಾಗೆ ಮಾರ್ಕೆಟ್ದೊಳಗಂತೂ ಯಾವುದೇ ವಿಡಿಯೋ ಕ್ಲಿಪ್ನ ಅಷ್ಟೊಂದು ತೊಗೊಳಿಲ್ರಿ. ಈಗ ರಿಟರ್ನ ಕಾರ್ ಒಳಗೆ ಬಂದು ಕುಂತು ಎಲ್ಲ ಪೇರೆಂಟ್ಸ್ಗೆ ಅಂದರೆ ಅವ್ರ ಅಜ್ಜಿ ತಾತಾಗಿರ್ಬೋದು, ನಮ್ಮ ಅಜ್ಜಿ ಅಂದರೆ ನಮ್ಮ ಅವ್ವ ಅಪ್ಪಗಾಗಿರ್ಬೋದು, ಅವರ ಎಲ್ಲರ ಜೊತೆ ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಮಾತಾಡಿಸ್ಕೊಂಡು ಈಗ ರಿಟರ್ನ್ ಸ್ಕೂಲಿಗೆ ಬಂದು ಅವನ್ನ ಒಯ್ದು ಟೀಚರ್ಸ್ಗಳಿಗೆ ವಾರ್ಡನ್ಗೆ ಹೇಳಿ ಬಿಟ್ಟು ಬರ್ಬೇಕಂತೇಳಿ ಅವರಿಬ್ಬರು ಪಪ್ಪಗಳು ಸೇರಿ ಹೋಗ್ತಾ ಇದ್ರು ಫ್ರೆಂಡ್ಸ. ಇಬ್ಬರು ಪಪ್ಪಗಳು ಯಾಕಂದ್ರೆ ನಮ್ಮ ಮನೆ ಒಳಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಾತಿದ್ರು ಫ್ರೆಂಡ್ಸ. ಎಲ್ರಿಗೂ ಹೇಳೋದೆ ಪಪ್ಪ ಅಂತೇಳಿ, ಚಿಕ್ಕಮ್ಮ ಮಮ್ಮಿ ಅಂತ ಹೇಳೋದೆ ಅವರು ನನ್ನ ಮಕ್ಕಳು. ಲಕ್ಷ ಕೂಡ ಏನು ನೋಡಿದ್ರಲ್ಲ ಫ್ರೆಂಡ್ಸ, ಈ ರೀತಿ ತುಂಬ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗಿಬಿಡ್ತದೆ. ಯಾಕಂದ್ರೆ ನಾವಿರೋದು ಪುಣಾದೊಳಗೆ, ನನ್ನ ಮಕ್ಕಳು ಹಾಸ್ಟೆಲ್ ಇರೋದು ಕರ್ನಾಟಕದೊಳಗೆ. ಈಗ ಸ್ವಲ್ಪ ಚುರುಮುರಿ ಚೀಲನ ತೊಗೊಂಡಿರಿ ಫ್ರೆಂಡ್ಸ. ಕರ್ನಾಟಕದೊಳಗೆ ಸಿಗುವಂಥ ಮಂಡಕ್ಕಿ ಅಂದರೆ ಚುರುಮುರಿ ಮಹಾರಾಷ್ಟ್ರದೊಳಗೆ ಸಿಗಂಗಿಲ್ಲ ರೀ, ಅದರ ಸಲುವಾಗಿ ತೊಗೊಂಡು ತಂಗಿ ಕೂಡ ಹಿಂದ್ಗಡೆ ಕೂತ್ಕೊಂಡಿದ್ದಳು. ಈಗ ನಮ್ಮ ಜರ್ನಿ ಪುಣಾಗೆ ಸ್ಟಾರ್ಟ್ ಆಗಿದೆ ನೋಡ್ರಿ. ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ಹಾಸ್ಟೆಲ್ನ ಹಾಕಿ ನಾವು ಅನಿವಾರ್ಯ ಕಾರಣದಿಂದ 2 ವರ್ಷಗಳ ಕಾಲ ಆಯಿತು ಪುಣಾದೊಳಗೆ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ರೀ ಫ್ರೆಂಡ್ಸ. ಮಾಡಿ ಆ ಮಾಮಿ ಅಶ್ವಿನ್ ಮಾಮಿ ಐಡಿಯಾ ಚಲೋ ಕೊಟ್ಟು ಹೇಳಿ. ಈಗ ಮಾಮ ಗುರು ಮೊಮ್ಮಗ ಭಾಗ್ಯ ಮೊಮ್ಮ ಕೇಳು. ಹೆಸರು ನೋಡ್ ಕೇಳೋರಿಗೆ ಕಮೆಂಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಮಾಡ್ತಾರೆ ಅಂದ್ರೆ ಅವ್ರ ಮನ್ಯಾಗ ಯಾರಿಗಾದ್ರೂ ಹಿಂಗಾದ್ರೆ ಹೆಲ್ಪ್ ಆಗ್ತದೆ ಶೇರ್ ಮಾಡ್ತಾರೆ. ಅಂದ್ರೆ ನೋಡಿ ನಾವು ಹೆಂಗೆ ನಮ್ಮ ಕುಂಟ ಗೊತ್ತಾಯ್ತು. ಹಂಗೆ ಕಾಲಿಲ್ಲದವ್ರಿಗೆ ಅದು ಹೆಲ್ಪ್ ಮಾಡೋಕ್ಕೆ ಗೊತ್ತಿತ್ತು. ಅದಕ್ಕೆ ಎಂಡ್ ಮಾಡೋದ ವಿಡಿಯೋ ಟೈಮ್ ಗತ್ತೈತೆ ಅಂತ ಸರಿಯಾಗಿ ಕಾಣಿಸ್ತದೆ.
ಬಾಯ್ बाय लाइक करो लाइक करो सबको भी लाइक करो कमेंट करो शेयर करो शेयर करो मेरा मामी को चैनल मेरे मामी को चैनल नहीं है मेरे को है मेरे को है तेरे को चैनल मैं सबको भी लाइक करती कमेंट करती ओके बाय ಟೈಮ್ ನೋಡ್ರಿ ಈಗ ಆಲ್ರೆಡಿ 7 ಗಂಟೆ ಆಗ್ತಾ ಬಂತು. ಒಂದಿಷ್ಟು ಚಾನ ಕುಡಿಬೇಕಂತೇಳಿ ಗಾಡಿನ ಸ್ಟಾಪ್ ಮಾಡಿದ್ದೀರಿ ಫ್ರೆಂಡ್ಸ್. ನಾವು ಹಿಂದ್ಗಡೆ ಕುಂತಿರ್ತೀವಿ ಪರವಾಗಿಲ್ಲ, ಏನೋ ಒಂಥರ ನಮಗೆ ಇಷ್ಟು ಸುಸ್ತು ಇಷ್ಟು ಟಯರ್ಡ್ ಆಗೈತ್ರಿ ಫ್ರೆಂಡ್ಸ್. ಆದರೆ ಶುಕ್ರವಾರ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ಅವ್ರದ್ದು ಜರ್ನಿ ಡ್ರೈವಿಂಗ್ ಮಾಡ್ಕೊತ ನಮ್ಮ ಇದರಿಂದ ಹಾಗೆ ನಮ್ಮ ಮನೆಯವ್ರದ್ದು. ಇವತ್ತು ಸಂಡೇ ಸಂಜೆ 7 ಗಂಟೆ ತನಕ ಇನ್ನೂ ಜರ್ನಿ ಸ್ಟಾರ್ಟ್ ಇದ್ರಿ ಫ್ರೆಂಡ್ಸ್. ಬೆಳಗ್ಗೆ ಮಂಡೇ ಬೆಳಗ್ಗೆ 3-3:30 ತನಕ ಕೂಡ ಅವ್ರು ಕಂಟಿನ್ಯೂವರ್ಸ್ ಆಗಿ ಶುಕ್ರವಾರ ಸ್ಟಾರ್ಟ್ ಆಗಿ ಜರ್ನಿ ಮಂಡೇ ಬೆಳಗ್ಗೆ ಆಗೋ ತನಕ ಅವ್ರದ್ದು ಡ್ರೈವಿಂಗ್ ಕೆಲಸ ಸ್ಟಾರ್ಟೇ ಐತ್ರಿ ಫ್ರೆಂಡ್ಸ್. ಈ ರೀತಿ ಅದಕ್ಕೆ ಅಂತ ಹೇಳಿರೋದು ನಾನು, ಜವಾಬ್ದಾರಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು. ಯಾಕಂದ್ರೆ ನಮ್ಮನ್ನು ಅಷ್ಟೇ ಕೇರ್ಫುಲ್ಲಾಗಿ ಕರ್ಕೊಂಡು ಕೂಡ ಹೋಗಬೇಕು. ಎಲ್ಲ ಕಡೆ ಎಲ್ಲ ಊರಿಗೆ ಬಂದೀವಿ ಅಂದ ಕೂಡಲೇ ತೋಟದ ಮನೆಗೆ ಹೋಗಬೇಕು, ತೋಟಕ್ಕೆ ಹೋಗಬೇಕು, ಎಲ್ಲ ಫ್ಯಾಮ್ಲಿ ಭೇಟಿ ಆಗಬೇಕು. ಹಾಗೆ ನಾವು ಎಲ್ಲೆಲ್ಲಿ ಬಂದಿದ್ದೆವು ಅಲ್ಲೆಲ್ಲಿ ಇದೆಲ್ಲ ಕೆಲಸನ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಗಂಡು ಮಕ್ಕಳಿಗೆ ಒಂದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ ರೀ ಫ್ರೆಂಡ್ಸ್. ನಮ್ಮನ್ನು ಸುಮ್ಮನೆ ಲೋಕಲ್ ಆದರೆ ಅಲ್ಲಿಂದ ಅಲ್ಲಿಗೆ ಒಂದಿನದಲ್ಲಿ ಡೇ ಹೋಗಿ ನೈಟ್ ಬರ್ಬೋದು, ಅಥವಾ ನೈಟ್ ಹೋಗಿ ಡೇನ ಬರ್ಬೋದು ರೀ ಫ್ರೆಂಡ್ಸ. ಬೇರೆ ರಾಜ್ಯ ಆಗಿರೋದ್ರಿಂದ ಬಂದಿರ್ತೀವಿ ಅಂದ ಕೂಡಲೇ ಎಲ್ಲರನ್ನ ಭೇಟಿ ಆಗಬೇಕಾಗತ್ತೆ. ಸಾಕಷ್ಟು ವಿಡಿಯೋಗಳು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ರಿಟರ್ನ್ ನಮ್ಮೂರಿಗೆ ಅಂದರೆ ನನ್ನ ಗಂಡನ ಮನೆಗೆ ಬಂದು, ನನ್ನ ತವ್ರ ಮನೆಗೆ ಬಂದು, ಹಾಗೆ ನನ್ನ ಮಗನಿಗೆ ಹಾಸ್ಟೆಲ್ಗೆ ಹೋಗಿ ಭೇಟಿಯಾಗಿದ್ದು ಅದನ್ನೆಲ್ಲ ಸಾಕಷ್ಟು ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೈಟ್ ಮತ್ತು ರಾತ್ರಿ 10 ಗಂಟೆ ಆಗಿರುತ್ತೆ. ಅಷ್ಟರಲ್ಲಿ ಊಟ ಟೈಮ್ ಕೂಡ ಆಗೈತೆ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ಇಲ್ಲಿ ಊಟಕ್ಕೆ ಅಂತೇಳಿ ಒಂದು ಹೋಟೆಲ್ನ ಗಾಡಿನ ಸ್ಟಾಪ್ ಮಾಡಿ ಊಟ ಕೂಡ ಮಾಡ್ಕೊಂಡೆ ರೀ ಫ್ರೆಂಡ್ಸ್. ಅಲ್ಲಿಂದ ನಮ್ಮ ಚಿನ್ನು ಕೂಡ ಮಾಮಿ ನನಗೊಂದು ಇಲ್ಲಿ ವಿಡಿಯೋ ಮಾಡು ಅಥವಾ ಫೋಟೋ ತೆಗಿ ಅಂತೇಳಿ ಹೇಳಿದಾರೆ ಫ್ರೆಂಡ್ಸ್. ಅಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಪ್ರತಿಯೊಬ್ಬರು ಫ್ಯಾಮ್ಲಿ ಒಳಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಜವಾಬ್ದಾರಿ ತುಂಬಾ ಇರ್ತದೆ ರೀ ಫ್ರೆಂಡ್ಸ್. ಅದು ಇರಬೇಕು ತುಂಬಾ ಮುಖ್ಯವಾಗಿ. ಅದರಲ್ಲಿ ನಮ್ಮನ್ನು ಅಷ್ಟೇ ಸೇಫ್ಟಿಯಿಂದ, ಅಷ್ಟೇ ಕಾಳಜಿಯಿಂದ, ಅಷ್ಟೇ ಕೇರ್ ತೊಗೊಂಡು ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಮೈದನಾಗಿರ್ಬೋದು, ಪ್ರತಿಯೊಂದು ಸೆಕೆಂಡ್ ಕೂಡ ನಮ್ಮನ್ನು ವಿಚಾರಿಸ್ತಾಯಿದ್ರು. ನಿಮಗೆ ವಾಮಿಂಟ್ ಆದರೆ ಹೇಳಿ. ನಮ್ಮ ಸಲುವಾಗಿಯೇ ಅವ್ರು 3 ದಿನ ಜರ್ನಿ ಮಾಡಿದ್ರು ಕೂಡ 1 ನಿಮಿಷ ಕೂಡ AC ಆನ್ ಮಾಡ್ಕೊಲಾರ್ದೆ ಗಾಡಿ ಒಳಗೆ ಆ ಸೆಕೆ ಒಳಗೆ ಆ ಬಿಸಿಲಲ್ಲಿ ಅವರು ಅಷ್ಟೇ ಡ್ರೈವಿಂಗ್ ಮಾಡಿಕೊಂಡು ನಮಗೋಸ್ಕರ, ಅಂದರೆ ನನಗೂ ನಮ್ಮ ತಂಗಿಗೆ ಇಬ್ಬರು ಕೂಡ AC ಅಂದರೆ ಆಗಿ ಬರೋಂಗಿಲ್ಲ ರೀ. ಅದ್ರ ಸಲುವಾಗಿ ಅವರು ACನ ಆಫ್ ಮಾಡಿಕೊಂಡು ಹೊರಗಿನ ಗಾಳಿನ ತೊಗೊಂಡು ನಮ್ಮನ್ನು ಅಷ್ಟೇ ಕೇರ್ಫುಲ್ಲಿಂದ ಹೊಳ್ಳಿ ಪುಣಾಕ ತಗೊಂಡು ಬಂದರು ಫ್ರೆಂಡ್ಸ್. ಯಾಕಂದ್ರೆ ಇದಕ್ಕೆ ಅನ್ನೋದು ಗಂಡು ಮಕ್ಕಳಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರ್ತದೆ ಅಂಥೇಳಿ ಈಗ ರಿಟರ್ನ್ ಲಾಸ್ಟಲ್ಲಿ ನಮ್ಮ ಮನೆ ಗೇಟಿಗೆ ಬಂದು ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಈಗ ಅಷ್ಟರಲ್ಲಿ ಟೈಮು ಬೆಳಗ್ಗೆ 3:30 ಆಗ್ತಾ ಬಂದಿತ್ತು. 3:30 ಅಷ್ಟರಲ್ಲಿ ನಮ್ಮ ಮನೆ ಗೇಟಿಗೆ ಬಂದಿವ್ರಿ ಫ್ರೆಂಡ್ಸ್. ಅಷ್ಟರಲ್ಲಿ ವಾಚ್ಮೆನ್ ಕೂಡ ಬಂದು ಗೇಟ್ ಓಪನ್ ಮಾಡ್ತಾ ಇದ್ದಾನೆ. ಇವತ್ತಿನ ಲಾಗ್ನೊಳಗೆ ಕಮ್ಮಿ ಅಂದರೆ ಒಂದು 5ರಿಂದ 6 ಊರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅನ್ನಿಸ್ತು, ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ನನ್ನ ಡೈಲಿ ಲಾಗು ರೆಸಿಪಿ ಪುಣಾದಿಂದ ಬರ್ತಾವ್ರಿ ಫ್ರೆಂಡ್ಸ. ಇದೇ ನನ್ನ ಲಾಸ್ಟ್ ವಿಡಿಯೋ ಆಗಿರ್ತದೆ, ನನ್ನ ಊರೊಳಗಿನ ಲಾಗು. ಇನ್ನು ಮುಂದೆ ಪುಣಾದೊಳಗಿನ ಲಾಗ್ನ ಶೇರ್ ಮಾಡ್ಕೋತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಇಲ್ಲಿ ತನಕ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಡೈಲಿ ಒಂದೊಂದು ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಥ್ಯಾಂಕ್ ಯು.